ಮಾಲಿಕೆ 4 ಪುಸ್ತಕ ಪರಿಚಯ 53 ತಿಂಗಳ ವಿಶೇಷ ಚಲನಚಿತ್ರವಾಗಿರುವ ಕಾದಂಬರಿಗಳು. ಪುಸ್ತಕದ ಹೆಸರು ಭೂತಯ್ಯನ ಮಗ ಅಯ್ಯು. ಚಲನಚಿತ್ರ ಭೂತಯ್ಯನ ಮಗ ಅಯ್ಯು. ಲೇಖಕರು ಗೋರೂರು ರಾಮಸ್ವಾಮಿ ಅಯ್ಯಂಗಾರ್. ಅಭಿಪ್ರಾಯ ಯೋಗೇಶ್ ಜಮದಗ್ನಿ. ಓದುತ್ತಿರುವವರು ದೀಪು ಸುರೇಂದ್ರನಾಥ್. ಪಂಚಭಾಷೆಯಲ್ಲಿ ಒಂದು ಚಲನಚಿತ್ರ ಭೂತಯ್ಯನ ಮಗ ಅಯ್ಯು. ಚಲನಚಿತ್ರವು ಅಭೂತಪೂರ್ವ ಯಶಸ್ಸು ಗಳಿಸಿದಾಗ ಅದನ್ನು ಏಕಕಾಲದಲ್ಲಿ ತಮಿಳು, ತೆಲುಗು ಮತ್ತು ಹಿಂದಿಯಲ್ಲಿ ಬೇರೆ ಬೇರೆ ಕಲಾವಿದರೊಂದಿಗೆ ಚಿತ್ರಿಸಿದರು. ನನಗೆ ನೆನಪಿರುವ ಮಟ್ಟಿಗೆ ಆ ಮೂರೂ ಸಿನಿಮಾಗಳು ಭೂತಯ್ಯನ ಅರ್ಧದಷ್ಟು ಹಣ ಗಳಿಸಲಿಲ್ಲ. ಆದರೂ ರೀಮೇಕ್ ತಪ್ಪಲಿಲ್ಲ. ಹೊಸ ಕತೆ ಕಾದಂಬರಿಗಳು ಬರುತ್ತವೆ. ಹಳೆಯದು ಮೂಲೆಗುಂಪಾಯಿತೇ, ನೋ ಚಾನ್ಸ್, ಓಲ್ಡ್ ಈಸ್ ಗೋಲ್ಡ್ ಗಾದೆ ಎಷ್ಟು ನಿಜ. ಅಂಥದ್ದೊಂದು ಪುಟಾಣಿ ಕಾದಂಬರಿ ಅಥವಾ ನೀಳ್ಗತೆ ಎನ್ನಿ, ಅದು ಚೆನ್ನಾಗಿದ್ದರೂ, ದೇಶೀಯ ಸೊಗಡು ತುಂಬಿಕೊಂಡಿದ್ದರೂ, ಅದರ ಸದ್ದು ಬಹಳವಿಲ್ಲದಿದ್ದರೂ ಚಲನಚಿತ್ರ ನಿರ್ದೇಶಕನ ಕಣ್ಣಿಗೆ ಬಿದ್ದ ರಾತೋರಾತ್ರಿ ಫೇಮಸ್ ಆಗಿ ಹೊಸ ನಟನ ಹುಟ್ಟಿಗೆ ಕಾರಣವಾಯಿತು. ಚಲನಚಿತ್ರವಾಗಿ ಹೊರಬಂದದ್ದು ಪ್ರಖ್ಯಾತ ಕಾದಂಬರಿಕಾರರಾದ ಶ್ರೀಮಾನ್ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ರವರು ಹೆಸರಿಸಿದ ಭೂತಯ್ಯನ ಮಗ ಅಯ್ಯು. ಇದರ ಹೆಸರು ಬದಲಾಯಿಸಬೇಕೆಂದರೂ ಹೆಸರು ಬದಲಾಯಿಸಲು ಆಗಲಿಲ್ಲ. ಒಂದು ಗ್ರಾಮ, ಅಲ್ಲಿ ಭೂತಯ್ಯ ಅಂತ ಸಾಹುಕಾರ, ಸಖತ್ ಕಿರಿಕ್ ಮನುಷ್ಯ. ಅಂತಹ ಮನುಷ್ಯನನ್ನು ನೋಡಲು ಸಾಧ್ಯವೇ ಇಲ್ಲ ಎಂಬುವಷ್ಟು ಕಿರಾತಕ ಮನುಷ್ಯ. ಜುಗ್ಗ ಬೇರೆ. ಹಗಲು ರಾತ್ರಿ ಎರಡಕ್ಕೂ ಅನ್ವಯಿಸುವಂತೆ 3-4 ಗಂಟೆಗೆ ಒಂದೇ ಊಟ. ಭೂತಯ್ಯನವರದೊಂದು ಬ್ರಾಹ್ಮಣರ ಮನೆ. ಆದರೆ ಅವರನ್ನು ನೋಡಿದರೆ ಯಾವ ಜಾತಿಯವರೆಂದು ಹೇಳಲಾಗುತ್ತಿರಲಿಲ್ಲ. ಅವರ ಹೆಂಡತಿ ಸ್ವರ್ಗಸ್ಥರಾದ ನಂತರ ಭೂತಯ್ಯನವರು ಕಾಲವಾಗುತ್ತಾರೆ. ಅವರ ಮಗ ಅಯ್ಯು ಅವರ ಆಸ್ತಿಗೆ ಯಜಮಾನನಾಗುತ್ತಾನೆ. ಅವನೂ ಏನು ಕಮ್ಮಿ ಮನುಷ್ಯನಲ್ಲ, ಒಂಥರದಲ್ಲಿ ಕಿರಾತಕನೇ. ಹಳ್ಳಿ ಎಂದ ಮೇಲೆ ಊರು ಕೇರಿ. ಇದ್ದ ಮನೆಯಲ್ಲಿ ಜೀತದಾಳು ಒಬ್ಬ ಕರಿಯ, ಮತ್ತೊಬ್ಬ ಅದೇ ಊರಿನ ಗುಳ್ಳ. ಭೂತಯ್ಯನವರ ಸಾಲದಲ್ಲಿಯೇ ಬದುಕುತ್ತಿದ್ದವು. ಗುಳ್ಳನಿಗೂ ಅಯ್ಯುವಿಗೂ ಮನಸ್ತಾಪವಾಗಿ ಅಯ್ಯು ಅವನನ್ನು ಕೋರ್ಟಿಗೆಳೆಯುತ್ತಾನೆ. ಗುಳ್ಳ ಹೈರಾಣಾಗುತ್ತಾನೆ. ಅವನ ಗುರಿ ಅಯ್ಯುವನ್ನು ಜೈಲಿಗೆ ಹಾಕಿಸಬೇಕು ಎಂಬುದೊಂದೇ. ಅದು ಆಗಲಿಲ್ಲ, ಹೋಗಲಿಲ್ಲ. ಕೊನೆಗೆ ಗುಳ್ಳ ಕಂಗಾಲಾಗುತ್ತಾನೆ. ಅಯ್ಯನ ಬುರುಡೆ ಹಾರಿಸುತ್ತೀನಿ ಅಂತ ಹೇಳಿಕೊಂಡು ಊರೆಲ್ಲ ಓಡಾಡುತ್ತಾನೆ ಗುಳ್ಳ. ಇದರಿಂದ ಬೇಸರಗೊಂಡು ಗುಳ್ಳನ ಹೆಂಡತಿ ನದಿಗೆ ಹಾರಿಕೊಳ್ಳುತ್ತಾಳೆ. ಜಾಸ್ತಿ ಪ್ರವಾಹ ಇರುವುದರಿಂದ ಯಾರೂ ಅವಳನ್ನು ಉಳಿಸಲು ಮುಂದಾಗರು. ಕೊನೆಗೆ ಅಯ್ಯು ಅವಳನ್ನು ಈಜು ಬಿದ್ದು ಹೊರತಂದು ಬದುಕಿಸುತ್ತಾನೆ. ಊರ ಜನ ಸಂತೋಷಿಸುತ್ತಾರೆ. ಬುಂಡೆ ಖ್ಯಾತ ಅಂತ ಒಬ್ಬ ಅಯ್ಯುವಿನ ಕಡೆಯವನು ಗುಳ್ಳನನ್ನು ಬಲಿ ಹಾಕಬೇಕು ಎಂದು ಅಯ್ಯುನ ತಲೆ ಕೆಡಿಸುತ್ತಾನೆ. ಇಬ್ಬರ ಮಧ್ಯೆ ದ್ವೇಷ ಬೆಳೆಯುತ್ತದೆ. ಗುಳ್ಳ ಕೋರ್ಟಿಗೆ ಅಲೆದು ಭಿಕಾರಿಯಾಗುತ್ತಾನೆ. ಗುಳ್ಳನಿಗೆ ವಾರೆಂಟ್ ಬಂದು ದಸ್ತಗಿರಿ ಮಾಡುವ ಹಂತ ತಲುಪಿದಾಗ ಅಯ್ಯು ಮಧ್ಯಪ್ರವೇಶಿಸಿ ಜುಲ್ಮಾನೆ ತಾನೇ ನೀಡಿ ಗುಳ್ಳನನ್ನು ಬಿಡುಗಡೆ ಮಾಡಿಸಿ ತನ್ನ ಮನೆಯಲ್ಲೇ ಕೆಲಸಕ್ಕಿದ್ದು ದುಡಿದು ಹಣ ತೀರಿಸುವಂತೆ ಹೇಳುತ್ತಾನೆ. ಈ ಮಧ್ಯೆ ಹಳ್ಳಿಯ ಊರ ಹಬ್ಬ, ಕೋಣನ ಕಡಿತ ಎಲ್ಲ ನಡೆದು ಹೋಗುತ್ತದೆ. ಒಂದು ರಾತ್ರಿ ಊರ ಜನರೆಲ್ಲ ಸೇರಿ ಅಯ್ಯುವಿನ ಮನೆ ಮೇಲೆ ದಾಳಿ ನಡೆಸುತ್ತಾರೆ. ಅಯ್ಯು ಬಳಿ ಬಂದೂಕ ಇದ್ದರೂ ಬಳಸದೆ ಬೇಕಾದ್ದನ್ನು ತೆಗೆದುಕೊಂಡು ಹೋಗಲಿ ಎಂದು ಮೌನವಾಗುತ್ತಾನೆ. ಉಪ್ಪಿನಕಾಯಿಯ ಜಾಡಿಯನ್ನೂ ತಿಗಳನೊಬ್ಬ ಕೊಂಡೊಯ್ಯುತ್ತಾನೆ. ಕೊನೆಗೆ ಮನೆಗೆ ಬೆಂಕಿ ತಗುಲಿ ಮನೆ ಉರಿಯುತ್ತದೆ. ಸುದ್ದಿ ತಿಳಿದು ಪೊಲೀಸರು ಬರುತ್ತಾರೆ. ಅಯ್ಯು ಸ್ವಲ್ಪ ಮಿದುವಾಗುತ್ತಾನೆ. ನಮ್ಮ ಮನೆಗೆ ಯಾರೂ ನುಗ್ಗಿರಲಿಲ್ಲ ಎಂದು ಹೇಳಿಕೆ ನೀಡಿ ಊರವರ ತಲೆ ಉಳಿಸುತ್ತಾನೆ. ಅದು 1924ನೇ ಇಸವಿಯ ಮಳೆಗಾಲ. ಊರಿನ ಬಳಿ ಹರಿಯುವ ನದಿ ಪ್ರವಾಹ ಉಕ್ಕೇರುತ್ತಿರುತ್ತದೆ. ಅಯ್ಯು ಮೈಸೂರಿಗೆ ಹೋಗಬೇಕಾಗುತ್ತದೆ. ಪ್ರವಾಹ ಕಾಲದಲ್ಲಿ ಒಬ್ಬರೇ ಇರಲು ಅಯ್ಯುವಿನ ಹೆಂಡತಿ ಮಕ್ಕಳು ಹೆದರುತ್ತಾರೆ. ಅಯ್ಯು ಅವರನ್ನು ಸಮಾಧಾನಪಡಿಸಿ ಮೈಸೂರಿಗೆ ತೆರಳುತ್ತಾನೆ. ಅಂದೇ ಮಳೆ ಜಾಸ್ತಿಯಾಗಿ ಪ್ರವಾಹ ಉಕ್ಕುತ್ತದೆ. ಪ್ರವಾಹ ಉಕ್ಕೇರಿತೆ, ಅಯ್ಯುವಿನ ಮನೆ ಮುಳುಗಿತೆ. ಅವನ ಹೆಂಡತಿ ಮಕ್ಕಳೇನಾದರು? ಗುಳ್ಳ ಏನಾದ? ಅಯ್ಯು ಮನೆಯಲ್ಲಿ ಕಳವಾದ ಸಾಮಾನುಗಳೇನಾದವು? ಅಯ್ಯು ಕೊಚ್ಚಿ ಹೋದ ಮನೆ ನೋಡಿದ ನಂತರ ಏನಾಯಿತು? ಬಹುತೇಕ ವಯಸ್ಕರು ಚಿತ್ರ ನೋಡಿ ಮೆಚ್ಚಿರುತ್ತಾರೆ. ಆಗಿನ ಹಿಟ್ ಚಿತ್ರ ಅದು. ಲೋಕೇಶ್ ರವರನ್ನು ನಾಯಕನನ್ನಾಗಿಸಿದ್ದು. ಅನೇಕ ಪ್ರತಿಭೆಗಳು ಹೊರಬಂದದ್ದು. ಅಪ್ಪಟ ಗ್ರಾಮೀಣ ಕಥೆ. ಗೋರೂರರು ಕಂಡ ಕಥೆ. ಹಳ್ಳಿಗಳಲ್ಲಿ ನಡೆಯುವ ಕಥೆ. ಕಲ್ಪನೆಯೇ ಇಲ್ಲ, ನೈಜವೇ ಎಲ್ಲ. ಈ ಕಥೆಯನ್ನೊಮ್ಮೆ ಆಸಕ್ತಿಯಿಂದ ಓದಿ ಖುಷಿಯಾಗಿ ಚಿತ್ರ ನೋಡಿ. ಇಂತಹ ಸೀರಿಯಸ್ ಆದ ಕಥೆಯಲ್ಲೂ ಹೊರಹೊಮ್ಮುವ ಹಾಸ್ಯ ಬೇಕೆಂದರೆ ಓದಿ ಮತ್ತು ನೋಡಿ. ಉಲ್ಲಾಸದಿಂದ ಒಂದು ದಿನ ಕಳೆಯಬಹುದು.
ಒಂದೇ ದಿನದಲ್ಲಿ ಕಥೆಯನ್ನು ಓದಬಹುದು, ಚಿತ್ರವನ್ನು ನೋಡಬಹುದು. ನೀವು ಓದಿ, ನೋಡಿ, ಆನಂದಿಸಿ. ಧನ್ಯವಾದಗಳು.